ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ನಮ್ಮಮ್ಮನ ಮನೇಲಿ ಒಂದು ಪುಟ್ಟದಾಗಿ ಪೂಜೆನ ಇಟ್ಕೊಂಡಿದ್ರು. ಯಾಕೆ ಅಂದರೆ ಅವರು ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇರೋದ್ರಿಂದ ಒಂದು ನವಗ್ರಹ ಪೂಜೆನ ಮಾಡಿಸೋಣ, ಆಮೇಲೆ ಆಲೋಗಿಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಹಾಗಾಗಿನೇ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನ ಮುಗಿಸಿ ಮನೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾವು ಸಹ ರೆಡಿ ಆಗಿದ್ದಾಯಿತು. ಅಷ್ಟರೊಳಗೆ ಪುರೋಹಿತರು ಬಂದೇ ಬಿಟ್ಟರು. ಇನ್ನು ಪೂಜೆ ಬಂದು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿದ್ದರಿಂದ ಮೈಂಡ್ ಒಂಥರ ರಿಲ್ಯಾಕ್ಸ್ ಅನ್ನಿಸ್ತು. ಪೂಜೆ ಸಿಂಪಲ್ ಆಗಾದ್ರೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಒಂಥರ ಹಬ್ಬದ ವಾತಾವರಣನೇ ಫೀಲ್ ಆಗ್ತಿತ್ತು. ಇನ್ನು ನಮ್ಮ ಮಕ್ಕಳಿಗಂತೂ ಅಜ್ಜಿ ಮನೆಗೆ ಬಂದಿದ್ದಂತೂ ತುಂಬ ಖುಷಿಯಾಯಿತು. ಅಲ್ಲದೆ ಹೊಸ ಮನೆಗೆ ಬಂದಿದ್ದು ಇನ್ನೂ ಖುಷಿ ಆಗ್ತಿತ್ತು. ಜೊತೆಗೆ ಈಗಿನ ದಿನಗಳಲ್ಲಂತೂ ಬಾಡಿಗೆಗಾಗಲಿ ಭೋಗ್ಯಕ್ಕಾಗಲಿ ಮನೆಗಳನ್ನ ಹುಡ್ಕೋದು ತುಂಬ ಕಷ್ಟ ಇದೆ. ಅಲ್ಲದೆ ಸಿಕ್ಕಿದ್ರೂ ಸಹ ಹಲವಾರು ರೂಲ್ಸ್ಗಳನ್ನ ಇಟ್ಟಿರ್ತಾರೆ. ಜೊತೆಗೆ ನಮ್ಮ ಕೈಲಿರೋಂತಹ ಅಮೌಂಟಿಗೆ ಮನೆಗಳು ಸಿಗೋದಿಲ್ಲ. ಸಿಕ್ಕಿದ್ರಲ್ಲಿ ಈ ಮನೆಯಂತೂ ನಮಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ನಮ್ಮ ಮನೇಲಿ ಇರೋದು ನಮ್ಮಮ್ಮ ನನ್ನ ತಮ್ಮ ಇಬ್ಬರೇ. ಅವರಿಗೆ ಈ ಮನೆ ಇಷ್ಟು ಸಾಕಾಗಿತ್ತು. ಏನೇ ಆದ್ರೂ ಒಂದು ಸ್ವಂತ ಮನೆ ಅನ್ನೋದಿರಬೇಕಲ್ವ. ನಮಗೂ ಹಾಗೆ ಅನ್ನಿಸ್ತು. ನಮ್ಮದು ಒಂದು ಸ್ವಂತ ಮನೆ ಅಂತ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಇನ್ನು ಪೂಜೆ ವಿಷಯಕ್ಕೆ ಬಂದರೆ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಇನ್ನು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಮನೆಗೆಲ್ಲ ನೀಟಾಗಿ ದೀಪನ ಸಹ ಹಾಕ್ಕೊಟ್ರು. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಮೇನ್ ಮಾಡಬೇಕಾಗಿರುವಂತಹ ಕೆಲಸ ಆಲೋಗಿಸೋವಂಥದ್ದು. ಹಾಗಾಗಿ ಎಲ್ಲರೂ ಅಡುಗೆ ಮನೆಗೆ ಬಂದ್ವಿ. ಅಡುಗೆ ಮನೆಗೆ ಬಂದು ಸ್ಟೌವಿಗೂ ಸಹ ಪೂಜೆ ಮಾಡಿಸಿ ಹಾಲಿನ ಪಾತ್ರೆಗೂ ಪೂಜೆ ಮಾಡಿಸಿದ್ರು. ಇನ್ನು ಪಾತ್ರೆಗೆ ಹಾಲು ಹಾಕಿ ಇನ್ನು ನಮ್ಮ ತವ್ರ ಮನೆ ಹಾಲು ಉಕ್ದಂಗೆ ಹೋಗಲಿ ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡಿಸಿದ್ದು. ಅದು ನಮಗೆ ತುಂಬ ಖುಷಿ ಆಯಿತು. ಹಳೆ ಮನೇಲಿದ್ದಾಗ ನಾವೇ ಹಾಲು ಉಕ್ಸಿದ್ವಿ. ಈಗ ಹೊಸ ಮನೆಗೆ ಬಂದಮೇಲೆ ಒಂದು ಪುಟ್ಟದಾಗಿ ಪೂಜೆ ಮಾಡಿಸಿ ಈ ಥರ ಆಲೋಗಿಸಿದ್ದು ನಮಗೆ ಭಾರಿ ಖುಷಿ ಆಯಿತು. ಇನ್ನು ತಿಂಡಿಗೆ ಬಂದು ತರಕಾರಿ ಉಪ್ಪಿಟ್ಟನ್ನ ಮಾಡ್ಕೊಂಡ್ವಿ, ಸ್ವಲ್ಪ ಸಜ್ಜಿಗೆನ ಮಾಡ್ಕೊಂಡ್ವಿ. ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.